ಕುರ್ಚಿ ಕಿತ್ತಾಟ, ಈ RSS ಅಂಕುಶ ಇವೆಲ್ಲವನ್ನು ಕೂಡ ಡೈವರ್ಟ್ ಮಾಡ್ತಿದೆ ಅಲ್ವಾ? ನಿಮಗೆ ಅಪೋಸಿಷನ್ ಪಾರ್ಟಿ ಖುಷಿ ಆಗ್ತಿದೆಯಲ್ಲ ಸರ್? ಹಂಗೇನಿಲ್ಲ, BJP ಥರ ಮೂರು ಮುಖ್ಯಮಂತ್ರಿ ನಮ್ಮ ಪಾರ್ಟಿಯಲ್ಲಿ ಆಗಿಲ್ಲ. ನಮ್ಮ ಪಾರ್ಟಿಯಲ್ಲಿ ಒಬ್ಬರೇ ಆಗಿರೋದು ಸಿದ್ದರಾಮಯ್ಯ ಅವರು. 140 ಸೀಟ್ ಕೊಟ್ಟಿರೋದು. 140 ಸೀಟ್ ಕೊಟ್ಟು ಸಿದ್ದರಾಮಯ್ಯ ಅವರು ಫುಲ್ ಮುಖ್ಯಮಂತ್ರಿ ಆಗಿರೋದು. ಇವ್ರ ಥರ ಮೂರು ಮುಖ್ಯಮಂತ್ರಿ ಚೆಕ್ ತಗೊಂಡು ಜೈಲಿಗೆ ಹೋಗಿರಲ್ಲ. ನಮ್ಮ ಮುಖ್ಯಮಂತ್ರಿ 13 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಜೈಲಿಗೆ ಹೋಗಿರೋರು. ಕಟ್ಟಾ ಸುಬ್ರಹ್ಮಣ್ಯ ಎಲ್ಲ ಲೂಟಿ 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಾವಿಲ್ಲ, ನಮ್ದು ಬಂದ್ಬಿಟ್ಟು ಜನ ಪರವಾಗಿರೋ ಸರ್ಕಾರ. 2,500 ಕೋಟಿ ಇದ್ರೆ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೆ ಅಂತ ಯತ್ನಾಳ್ ಹೇಳಿದ್ರಲ್ಲ, ಅದು ನಮ್ಮ ಪಕ್ಷದವರಲ್ಲ, ಸಮಯ ನಿಮ್ಮ ಪಕ್ಷದವರೇ ಹೇಳಿರೋದು, ನಾವಲ್ಲ ಹೇಳಿರೋದು. ಯಡಿಯೂರಪ್ಪ ಕಟ್ಟಾ ಸುಬ್ರಹ್ಮಣ್ಯ ಎಲ್ಲ ಜೈಲಿಗೆ ಹೋಗಿದ್ರು. ಇದಕ್ಕೆ 60 ಸೀಟ್ ಬಂದಿರೋದು BJP. ಇದಕ್ಕೆ ಈ ಕಾರ್ಯದಲ್ಲಿ ಇರೋದು ನೀವು. ಇವಾಗ ಫಸ್ಟ್ ಅದನ್ನ ನೀವು ಸರಿಪಡಿಸ್ಕೊಳ್ಳಿ. ನಿಮ್ಮಲ್ಲೇ ಅಷ್ಟೊಂದು ತೂತು ಇಟ್ಕೊಂಡು ಬಂದು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ಆಯ್ತಾ? ಫಸ್ಟ್ ನಿಮ್ಮ ತಾಕತ್ ಏನಿದೆ ನೀವು ಪ್ರೂವ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬನ್ನಿ. ಎಸ್ ಸರ್. ಸರ್, ಈಗ ನೀವೇನು ಹೇಳ್ತಿದ್ದೀರಾ, ಈ ಪರ್ಮಿಷನ್ ತಗೊಬೇಕು, ಇದೆಲ್ಲ ಹೊಸ್ದು ಅಲ್ವೇ ಅಲ್ಲಲ್ಲ ಸರ್? ಈಗ ಹೊಸದಾಗಿ ಏನಾದರೂ RSS ಇರ್ಬೋದು ಅಥವಾ ಮತ್ತೊಂದು ಸಂಘಟನೆಗೆ ಹೊಸದಾಗಿ ಪರ್ಮಿಷನ್ ತಗೋಬೇಕು ಅಂತ ಎಲ್ಲಾದರೂ ಕಾನೂನು ಸೃಷ್ಟಿಯಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಏನು ಅಂತಂದ್ರೆ, ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಕಾಂಗ್ರೆಸ್ ಅವರು ತಮ್ಮ ವೈಫಲ್ಯನ ಮುಚ್ಚಿಟ್ಕೊಳಕ್ಕೋಸ್ಕರ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಅದೇ ಥರ ಪ್ರತಿಪಕ್ಷವಾಗಿ ಇದನ್ನ ಏನು ಕಾಂಗ್ರೆಸ್ನ ವೈಫಲ್ಯನ ಪ್ರಶ್ನೆ ಮಾಡೋದು ಬಿಟ್ಟು ಇವರು ಸಹ ಏನು ವಿಷಯನ ಮರೆಮಾಚಿಸ್ಬಿಟ್ಟು ಜನರನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ. ಇದೇ ವಿಚಾರ. ಯಾಕೆ ಅಂತಂದ್ರೆ ಹೊಸದಾಗಿ ಏನು ಬರ್ತಾ ಇದೆ ಹೇಳಿ? ಕಾನೂನಿಗೇನು ಹೊಸದಾಗಿ ಆಗ್ತಾ ಇದೆಯಾ? ಒಂದು ಸಂಘಟನೆ ಪರ್ಮಿಷನ್ ತಗೊಬೇಕು ಅಥವಾ ಒಂದು ವ್ಯಕ್ತಿ ಪರ್ಮಿಷನ್ ತಗೊಬೇಕು ಅನ್ನೋದು ಯಾವತ್ತಿಂದನೂ ಇದೆ. ಇವತ್ತೇ ಇದಕ್ಕೆ ಯಾಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ? ಸರ್, ಒಂದೇ ಒಂದು ಎಕ್ಸಾಂಪಲ್. ನಾವು ಇದೇ ಟೌನ್ ಹಾಲ್ ಮುಂದೆ ಜೂನ್ 26 ನಾವು ಕಾವೇರಿ ನಮ್ಮದು ಅಂತ ಹೋರಾಟ ಮಾಡಿದ್ವಿ. 2023ರಲ್ಲಿ ಹೊಸ ಸರ್ಕಾರ ಬಂದಿತ್ತು. ನಮ್ಮನ್ನು ಇಲ್ಲಿಂದ ಬಸ್ಗಳಲ್ಲಿ ಟ್ಯಾಂಕರ್ಗಳಲ್ಲಿ ಕೂರಿಸ್ಬಿಟ್ಟು ನಮ್ಮನ್ನು ಫ್ರೀಡಮ್ ಪಾರ್ಕ್ ಕರ್ಕೊಂಡೋಯ್ತು. ಯಾಕಂದರೆ ಇಲ್ಲಿ ಪರ್ಮಿಷನ್ ಇಲ್ಲ. ನಮಗಿದ್ದಿದ್ದು ಪರ್ಮಿಷನ್ನು ಫ್ರೀಡಮ್ ಪಾರ್ಕಲ್ಲಿ. ಅದೇ ರೀತಿ ಆ ಸರ್ಕಾರಗಳು ಬಂದಾಗ ಆ ನಿಯಮಗಳನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಇರುತ್ತೆ, ಅದನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು ಆ ಸಂಘಟನೆ ಕರ್ತವ್ಯ ಇರುತ್ತೆ. ಅದು ಬಿಟ್ಟು ನಾನೇ ಎಲ್ಲ ಈ ದೇಶದ ಸಾಮ್ರಾಟ, ಈ ಕೇಂದ್ರ ಸರ್ಕಾರದಲ್ಲಿ ನಮ್ಮದೇ ಪ್ರತಿಷ್ಠಾಪಿತ ಸರ್ಕಾರ ಇದೆ ಅಂತ ಒಂದು ದುರ್ನಡತೆ ನಡೆಯುತ್ತಲ್ಲ, ಅದು ಆಗಬಾರ್ದು. ಈ ದೇಶಕ್ಕೆ ಒಂದೇ ಕಾನೂನು, ಒಂದೇ ಸಂವಿಧಾನ, ಒಂದೇ ಕಾನೂನು ಒಂದೇ ಸಂವಿಧಾನ, ಅದು ಎಲ್ಲರಿಗೂ ಅನ್ವಯ ಆಗಬೇಕು. ಆ ಎಲ್ಲರೂ ನಡುವೆ ಅಂತ ನಡ್ಕೋಬೇಕು. ಸರ್ಕಾರಿ ನೌಕರರಿಗೆ ಒಂದು ಮ್ಯಾನ್ಯುವಲ್ ಅಂತಿದೆ, ನೀತಿ ನಿಯಮ. ಒಬ್ಬ ಸರ್ಕಾರಿ ನೌಕರ ಆದಂಥವನು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಕಾಣಿಸ್ಕೊಳ್ಬಾರ್ದು, ಸಂಘ ಸಂಸ್ಥೆಗಳ ಜೊತೆ ಸಂಘಟನೆಗಳಲ್ಲಿ ಭಾಗವಹಿಸಬಾರ್ದು, ಗುರುತಿಸಿಕೊಳ್ಬಾರ್ದು, ಸರ್ಕಾರದ ವಿರುದ್ಧ ಸಂಚು ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು. RSS ಒಂದು ಸಂಘಟನೆ. ಆ ಸಂಘಟನೆಯಲ್ಲಿ ಪಥಸಂಚಲನ ಭಾಗಿಯಾದರೆ ಆ ಅಧಿಕಾರಿಯನ್ನು ಜನ ನೋಡುವ ದೃಷ್ಟಿ ಏನು? ನೀವು ಹೇಳಿದ್ರಿ ಸಂಘ ಮತ್ತು BJP ಒಂದು ನಾಣ್ಯದ ಮುಖಗಳು. ನಾನು ಸಂಘದ ವ್ಯಕ್ತಿ ಮತ್ತು BJP ಅಂತ ಹೇಳಿದ್ರಿ. ಅವರ ಸಿದ್ಧಾಂತ ನಮ್ಮ ಸಿದ್ಧಾಂತ ಒಂದೇ ಅಂತ ಹೇಳಿದ್ರೆ, ನೀವೊಬ್ಬ ಸರ್ಕಾರಿ ನೌಕರರಾಗಿದ್ದು RSS ಪಥಸಂಚಲನದಲ್ಲಿ ಭಾಗವಹಿಸಿದರೆ ನಿಮ್ಮನ್ನು ಯಾವ ರೀತಿ ನೋಡಬೇಕು ಜನಸಾಮಾನ್ಯರು? ಈಗ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಸಂಬಳ ಎಲ್ಲಿಂದ ಬರುತ್ತೆ ಸರ್? ಅವ್ರು ನಿಮ್ಮ ಪ್ರಕಾರ ಅಲ್ಲಲ್ಲ, ಅವ್ರು ಸರ್ಕಾರಿ ನೌಕರ ಅಲ್ಲ ಸರ್. ಪ್ರಶ್ನೆ ಅಲ್ಲಲ್ಲ, ಅದು ಚುನಾಯಿತ ಜನಪ್ರತಿನಿಧಿಗಳು ಬೇರೆ ಸರ್. ನಾನು ಹೇಳ್ತೀನಿ ಚುನಾಯಿತ ಜನಪ್ರತಿನಿಧಿ ಅವ್ರಿಗೆ 5 ವರ್ಷ ಮುಗಿದು ಆಯ್ತಾಯ್ತು. ನೋಡಿ, ನಿಮ್ಮ ವಾದ ಇದೆಯಲ್ಲ, ಹೆಂಗಿದೆ ಅಂದರೆ ನಿಮ್ಮ ವಾದ ಇದೆಯಲ್ಲ, ನೀವು ವಾದ ಹೆಂಗಿದೆ ಅಂತ ಹೇಳಿದ್ರೆ ನಿಮ್ಮದು ಆಯ್ತಾ, ಇದೊಂಥರ ಓಡಿ ಹೋಗೋ ವಾದ. ನಾನು ಕೇಳ್ತೀನಿ, ಆತ ಒಬ್ಬ ಸರ್ಕಾರಿ ನೌಕರ ಸೇರಿದ ಮೇಲೆ ಅದು ಯಾವುದೇ ಸರ್ಕಾರ ಇದ್ರೂ ಕೂಡ, ಅದು BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಇದ್ರೂ ಕೂಡ ಆತ ಸರ್ಕಾರಿ ನೌಕರನೇ ಆಗಿರ್ತಾನೆ. ಮೊದಲಿಗೆ ಏನು ಅಂದ್ರೆ ಸರ್, ಈ ಪ್ರಶ್ನೆಯನ್ನು ಯಾರಿಗೆ ಕೇಳಬೇಕು ಅಂದ್ರೆ, ಮೊನ್ನೆ ಅದೇ ಪಥಸಂಚಲನದಲ್ಲಿ ಭಾಗಿಯಾಗಿದ್ರಲ್ಲ ಸರ್ ಅಶೋಕ್ ರೈ, ಮಾನ್ಯ ಶಾಸಕರಾಗಿದ್ರಲ್ಲ, ಅವ್ರನ್ನ ಕೇಳಬೇಕಾಗಿತ್ತು ಅಲ್ವಾ? ಅವ್ರಿಗೆ ಸರ್ಕಾರದಿಂದ ಸಂಬಳ ಬರಲ್ವಾ? ಅವ್ರಿಗೆ 5 ವರ್ಷ ಅವಧಿ ಮುಗಿದ ಮೇಲೆ ಒಂದಿಷ್ಟು ಅಂತ ಪಿಂಚಣಿ ಬರಲ್ವಾ? ಸರ್ಕಾರದ ಸವಲತ್ತು ತಗೊಳಲ್ವಾ? ಸರ್ಕಾರದ ಮನೆ ಕೊಡಲ್ವಾ? ಅವ್ರನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ? ನೀವು ಪ್ರಶ್ನೆ ಯಾರಿಗೆ ಮಾಡಬೇಕು? ಮ್ಯಾನ್ಯುವಲ್ ಹಂಗಿದೆ ಆಯ್ತಾ? ಅಲ್ಲಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆಯಲ್ಲ, RSS ಇಸ್ ಅ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್, ರಾಜಕೀಯ ಪ್ರೇರಿತ ಸಂಘಟನೆ ಅಲ್ಲ. ಹಾಗಾಗಿ ಅನ್ರಿಜಿಸ್ಟರ್ ಆಗ್ಲಿಕ್ಕೆ ಅದು ಕೇಳಿ NGO ಅಲ್ಲ, ಟ್ರಸ್ಟ್ ಅಲ್ಲ ರೀ, ಇದು ಸ್ವಯಂ ಸೇವಕರು ಬಂದು ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಈ ಅಂಶಗಳನ್ನ ತಿಳ್ಕೊಂಡು ಇವ್ರು ಮಾತಾಡಬೇಕು. ಒಂದು ನಿಮಿಷ. ನಿಮ್ಮ ಕಾಂಗ್ರೆಸ್ನ ನಾಯಕರಿಗೆ ಒಂದಷ್ಟು ಮೂಲಭೂತ ಪ್ರಶ್ನೆಗಳನ್ನು ಹಾಕಿದ್ರು. ನಿಮ್ಮ ಕಾಂಗ್ರೆಸ್ನಲ್ಲಿದ್ದಂಥವ್ರು ಅವ್ರು ಹೇಳಿದ್ರು, ನಿಮ್ಮ ಪುತ್ತೂರಿನ ಶಾಸಕರು ಅವರು ನಿಮಗೆ ಟಿಕೆಟ್ ಕೊಡೋ ಮುಂಚೆ RSS ಅಲ್ಲಿದ್ದರು, BJPಲಿದ್ದರು, BJP ಫಂಡ್ ರೈಸರು, ರಾತ್ರಿ ಅವ್ರಿಗೆ ಬಂದು ಟಿಕೆಟನ್ನು ಕೊಟ್ರಿ. ಒಂದು ನಿಮ್ಮದೇ ನಾಯಕ ಈಗ ಅವರು KPCCಯ ಕಾರ್ಯಾಧ್ಯಕ್ಷರಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವರ ಯೂನಿವರ್ಸಿಟಿಯಲ್ಲಿ, ಅವರ ಕಾಲೇಜಿನಲ್ಲಿ
ABPಯ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದೇ ರೀತಿ ನಿಮ್ಮವರು ಅನೇಕ ನಾಯಕರುಗಳು ಕೂಡ BJP ಜೊತೆ ಒಳ ಒಪ್ಪಂದಗಳಿರ್ತಕ್ಕಂಥದ್ದು. ನಿಜವಾಗ್ಲೂ ನಿಮಗೆ RSSಗೆ ಅಂಕುಶ ಆಗ್ತೀವಿ ಅಂತ ಹೇಳ್ತಿದಾರಲ್ಲ, ನಿಮ್ಮೊಳಗೆ ಇರ್ತಕ್ಕಂಥ ಸೈದ್ಧಾಂತಿಕ ವಿರೋಧಿಗಳು RSS ಪರವಾಗಿರ್ತಕ್ಕಂಥ ಮನಸ್ಥಿತಿಗಳನ್ನ ನೀವು ಮಟ್ಟ ಹಾಕುವಂಥ ನಿಮಗೆ ಯೋಗ್ಯತೆ ಮತ್ತು ತಾಕತ್ತು ಮತ್ತು ದಮ್ಮು ಇದೆಯಾ? ಸರ್, ಈಗ RSS ಬ್ಯಾನು ಅಂತಕ್ಕಂಥ ಪದ ಹೇಳ್ತಾ ಇರೋದೇ BJP ಅವರು. ಕಾಂಗ್ರೆಸ್ ಅವರು ಯಾವತ್ತೂ ಹೇಳಿಲ್ಲ, ಸರ್ಕಾರನೂ ಹೇಳಿಲ್ಲ ಬ್ಯಾನು ಅಂತ. ಸರ್ಕಾರ ಹೇಳಿರೋದು ವೆರಿ ಕ್ಲಿಯರು, ಪರ್ಮಿಷನ್ ತಗೊಂಡು ಯಾವ ಕಾರ್ಯಕ್ರಮ ಬೇಕಾದ್ರೂ ಮಾಡಿ ಅಂತ. ಎಲ್ಲೂ RSSನ ಬ್ಯಾನ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿಲ್ಲ. ಆದರೆ ಸರ್ಕಾರ RSS ಬ್ಯಾನು ಅಂತ ಹೇಳ್ತಾ ಇರೋದು ನೀವೇನೆ. ಹಂಗಂದ್ರೆ ನಿಮಗೆ ಅದನ್ನ ಮುಚ್ಚಿಸ್ಬೇಕು ಅಂತ ಅರ್ಥ. ಯಾಕಂದ್ರೆ ಕೆಲವು ದಿನಗಳಿಂದ ನಿಮಗೆ ಸತ್ಯ ಗೊತ್ತಿದೆ ಇಲ್ವಾ ಗೊತ್ತಿಲ್ಲ, ಇದೇ ಮೋಹನ್ ಭಾರತ್ ಅವ್ರನ್ನ ಕೊಲ್ಲೋದಕ್ಕೋಸ್ಕರ ಸ್ಕೆಚ್ ಹಾಕ್ತವ್ರೆ ಇದೇ BJP ಅವರು. ಇದನ್ನ ಬಂದು ಹೇಳಿಕೆ ಕೊಟ್ಟವ್ರೆ ಇದೇ ಮೋಹನ್ ಭಾರತ್ ಅವರು. ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಯಾರ ಸಮಯ ಅವ್ರನ್ನ ಕೊಲ್ಲಕ್ಕೆ ಹೋಗಿದ್ದು? ನಿಮ್ಮವರೇ. ನಿಮ್ಮ ಆ ಥರದ ನಡೆದಿತ್ತಾ? ಅಲ್ಲ, ನಾವು ಅದಕ್ಕೆ ಅವ್ರು ಏನೇನೋ ಕೊಟ್ಟರೆ ನಾವು ಹೇಳಿಕೆ ಕೊಡೋಕ್ಕಾಗಲ್ಲ ಸರ್. ಭಾಳ ಸ್ಪಷ್ಟಪಡಿಸ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ ವಕ್ತಾರರಾಗಿ ಬಂದಿರತಕ್ಕಂಥದ್ದು, ನಮ್ಮ ನಿಲುವನ್ನು ಹೇಳಿದ್ದೀವಿ ಅಷ್ಟೇ. ನಾವು ಹೇಳಿರ್ತಕ್ಕಂಥದ್ದು ನಮ್ಮ ಮೂಲಭೂತ ಅಂಶಗಳಿರ್ತಕ್ಕಂಥದ್ದು. ಜನರ ಸಮಸ್ಯೆ ಮೊದಲು ಕೇಳಿ. ನಾವಿಲ್ಲಿ RSSನ ವಕ್ತಾರರಲ್ಲ, BJPಯ ವಕ್ತಾರ. ನಮ್ಮ ನಿಲುವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಸಂಘ ಸುಮಾರು 100 ವರ್ಷಗಳಿಂದ ದೇಶಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದೆ. ಇವ್ರು ಹುಚ್ಚುಚ್ಚಂಗೆ ಕೊಲೆ ಮಾಡಿದ್ರೆ ಏನೇನೋ ಕೊಟ್ಟರೆ ಅದಕ್ಕೆಲ್ಲ ನಾವು ವಿ ಆರ್ ನಾಟ್ ಆನ್ಸರಬಲ್. ಭಾಳ ಸ್ಪಷ್ಟಪಡಿಸ್ತೀನಿ. ಕಾಂಗ್ರೆಸ್ಸಿಗರದು ತಾಲಿಬಾನರ ಮನಸ್ಥಿತಿ, ಒಂಥರ ಭಯೋತ್ಪಾದಕರು ಇವರು. ಇವ್ರು ಹೇಳ್ತಿದೀವಲ್ಲ, ಇವ್ರೊಂಥರ ಭಯೋತ್ಪಾದಕರು ಇವರು. ತಾಲಿಬಾನ್ ಜೊತೆ ಬಿರಿಯಾನಿ ತಿನ್ಕೊಂಡ್ ಬಂದವರು ಅವರು. ನಾವು ಹೋಗಿಲ್ಲ. ಬಿರಿಯಾನಿ ಮೋದಿ ಅವರು ಬಿರಿಯಾನಿ ತಿನ್ಕೊಂಡ್ ಬಂದ್ರು. ಅದೇ ತಾಲಿಬಾನ್ನ ಬಂದು ಪ್ರೆಸ್ ಮೀಟ್ ಮಾಡುವಾಗ ಅಲ್ಲಿರ್ತಕ್ಕಂಥ ಮಹಿಳೆ ಪತ್ರಕರ್ತರನ್ನ ಹೊರಗಿಟ್ರಲ್ಲ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಮಗ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಲ್ಲ? ರಾಜ್ಯನ ಸರ್ವ ಜನಾಂಗದ ಶಾಂತಿ ತೋಟ ಮಾಡ್ತೀನಿ ಅಂತಾರೆ, ಅಕ್ರಮ ವಲಸಿಗರ ಕರ್ಕೊಂಡ್ಬಂದು ಕುಂಡಿಸ್ಕೋತಾರೆ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಮಾಡೋರ್ನ ಇವ್ರು ಬಿಟ್ಟು ಕಳಿಸ್ತಾರೆ. ಮತ್ತೆ DJ ಹಳ್ಳಿ ಮತ್ತೆ KG ಹಳ್ಳಿಲಿ ಬೆಂಕಿ ಅಂಟಿಸಿದವ್ರನ್ನ ಕೇಸಿನ ಖುಲಾಸೆ ಮಾಡ್ಬಿಟ್ಟು ಇವ್ರು ಅಧಿಕಾರಿಗೆ ಬಂದ ತಕ್ಷಣ ಪಕ್ಕದಲ್ಲಿ ಕುಂಡಿಸ್ಕೋತಾರೆ. ಗಣೇಶ ಮೆರವಣಿಗೆಗಳಲ್ಲಿ ಕಲ್ತೂರ್ದವ್ರನ್ನ ಅಮಾಯಕರು ಇವ್ರಿಗೇನು ಗೊತ್ತಿದ್ರೆ ಮಾಡ್ಬಿಟ್ಟಿದ್ದಾರೆ ಅಂತಾರೆ. ಅಂತ ಭಯೋತ್ಪಾದಕ ಮನಸ್ಥಿತಿ ಅಂತ ಅದಕ್ಕೆ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ. ಪ್ಯಾಲೆಸ್ತೈನ್ ಜೈ ಅಂದವ್ರನ್ನ ಬಿಟ್ಬಿಟ್ರು. ನೀವು ತಾಲಿಬಾನ್ನ ಬಹುಶಃ ಬಹಳ ವರ್ಷಗಳಿಂದ ಬಹಳಷ್ಟು ವಿರೋಧಿಸ್ತಿದ್ರಲ್ಲ, ಪ್ಲೀಸ್. ಈಗ ತಾಲಿಬಾನ್ರು ಫ್ರೆಂಡ್ಸ್ ಆಗಿದಾರಲ್ಲ, ಹಂಗಾಗಿ ಹೇಳಿದ ಡಬಲ್ ಸ್ಟ್ಯಾಂಡ್ ಇರಬಾರ್ದಲ್ಲ. ಕಾಂಗ್ರೆಸ್ RS ಅವ್ರನ್ನ ಏನ್ ಮಾಡ್ಬೇಕು ಅಂತಿದ್ದಾರೆ, ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ. ಇದೇ ಇಂದಿರಾ ಗಾಂಧಿ 1966ರಲ್ಲಿ ಮಿಜೋರಾಂ ಏನ್ ಮಾಡ್ತೀವಿ ಏನ್ ಗೊತ್ತಾ? ಮಿಜೋರಾಂ ಮಿತ್ರ ಮಾಡಿದಾಗ ಇದೇ ಮುದ್ದುಗಂಡುಗಳನ್ನ ಬಳಸ್ಕೊಂಡು ಇದೇ ಸೈನಿಕರನ್ನ ಬಳಸ್ಕೊಂಡು ನಮ್ಮ ಜನ ಸರ್, ಇವತ್ತಿನ ದಿವಸ ನಮ್ಮ ಭಾರತಕ್ಕೆ ಕಂಟಕ ಆಗಿರೋದು ಪಾಕಿಸ್ತಾನ್. ಅವರಿಗೆ ಕಡಿವಾಣ ಹಾಕಕ್ಕೆ ಅಫ್ಘಾನಿಸ್ತಾನಿನ ತಾಲಿಬಾನು ಬೇಕಾಗುತ್ತೆ, ಭಾರತನೂ ಬೇಕಾಗುತ್ತೆ. ಫಸ್ಟ್ ಸರ್ವನಾಶ ಪಾಕಿಸ್ತಾನ್ ಮಾಡೇ ಮಾಡ್ತೀವಿ ನಾವು. ತಾಲಿಬಾನ್ ಅಂತಿದ್ರಲ್ಲ, ಮೊನ್ನೆ ಜಯಶಂಕರ್ ಅವರು ತಾಲಿಬಾನ್ ಜೊತೆ ಅವ್ರನ್ನೇ ನೀವು ಅಟ್ಯಾಚ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಇದೇ ತಪ್ಪಲ್ವಾ ಇದು? ಮತ್ತೆ ಅವ್ರ ಮೇಲೆ ವಿರೋಧ ಆಗ್ತಾ ಇದ್ರು. ಸರಿನಾ ಇದು? ನೀವು ಮಾತಾಡ್ತಿರೋ ಸರಿನಾ? ಏನ್ ನಿಮ್ ನಿಲುವು? ಈ ನಿಲುವೇನಾಗಾದ್ರೆ ಸ್ಪಷ್ಟತೆ ಇಲ್ಲ. ಈಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತೀರಾ, ಜಾರ್ಕೊಂಡು ಅವ್ರದೇ ಆದಂತ ಉತ್ತರ ಕೊಡ್ತಿದ್ದಾರೆ. ಸ್ವಾಮಿ, ಯಾವುದಕ್ಕೂ ಅವರಿಂದ ಸ್ಪಷ್ಟ ಉತ್ತರ ಬರಲೇ ಇಲ್ಲ. ಈಗ ತಾಲಿಬಾನ್ ಸಂಸ್ಕೃತಿ ಅಂತ ಹೇಳಿದ್ರು, ಮತ್ತೆ ಮೊನ್ನೆ ಇವ್ರು ಮಾಡಿದ್ದೇನಾಗಾದ್ರೆ? ಹಾಗಾದ್ರೆ ಇವ್ರು ಹೇಳ್ದಾಗ ಜೈ ಅನ್ಬೇಕು, ಇವ್ರು ಹೇಳ್ದಾಗ ಧಿಕ್ಕಾರ ಅನ್ಬೇಕಾ? ಈಗ ನಾವು ಕೇಳಿದ ಪ್ರಶ್ನೆ, ಇವರು RSS ಆಗಿ ಬಂದಿದ್ದಾರಾ ಇಲ್ಲ BJP ಅವ್ರು ಬಂದಿದ್ದಾರೆ? ಅದಕ್ಕೆ ಅವ್ರು ಸ್ಪಷ್ಟವಾಗಿ ಉತ್ತರ ಕೊಡ್ಲಿಲ್ಲ. ಮತ್ತೆ ವಿರೋಧ ಪಕ್ಷವಾಗಿ ಇವರು ಯಾವುದೇ ರೀತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ. ಏನು ವಿರೋಧ ವ್ಯಕ್ತಪಡಿಸ್ಬೇಕನ್ನಲ್ಲ ಒಂದು ಉದ್ದೇಶದಿಂದ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಹೊರತು ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯನ ಇವ್ರು ಯಾರು ಖಂಡಿಸ್ತಾನೂ ಇಲ್ಲ, ಜನಗಳ ಮುಂದೆ ತರ್ತಾನೂ ಇಲ್ಲ. ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳ್ತೀನಿ.